ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 3 ಡೇಸ್ ವ್ಲಾಗು. ಸೊ ಬೆಳಗ್ಗೆ ಎದ್ದು ತಿಂಡಿಗೆ ಅಂತ ನಾನಿಲ್ಲಿ ಕ್ಯಾರೆಟ್ ಪರೋಟ ಮಾಡೋಣ ಅಂತ ಕ್ಯಾರೆಟ್ ಪರೋಟಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ 6 ಗಂಟೆ ಆಗಿತ್ತು. ಸೊ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ. ಅವಳು ಟ್ಯೂಷನ್ ಮುಗಿಸ್ ಬರೋಷ್ಟರಲ್ಲಿ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ಮತ್ತು ಒಂದು 4 ಕ್ಯಾರೆಟನ್ನು ತುರಿದಿಟ್ಟಿದ್ದೆ. ಸೊ ನಾನಿಲ್ಲಿ 3 ಜನಕ್ಕೆ ಅಂತ ನಾವು 4 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಒಂದು 6 ಪರೋಟ ಆದರೆ ಸಾಕು ಅಂತ. ಸೊ ಈಗ ನಾನು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕಿ ಕ್ಯಾರೆಟನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಅದು ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾರೆಟನ್ನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ನೀರು ಹಾಕಿಲ್ಲ, ಆಯಿಲಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕ್ಯಾರೆಟ್ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಕ್ಯಾರೆಟು. 1 ಸ್ಪೂನ್ ಅಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗೆ ಹಾಕಿ ಬಿಡಬೇಕು ಕ್ಯಾರೆಟ್ ಪರೋಟ ಮಾಡೋದಕ್ಕೋಸ್ಕರ. ತುಂಬ ಟೈಮ್ ತೊಗೊಳ್ಳಲ್ಲ. ನಾವು 5 to 10 ಮಿನಿಟ್ಸಲ್ಲಿ ಕ್ಯಾರೆಟ್ ಪರೋಟ ಮಾಡ್ಬೋದು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಚಟ್ನಿನೂ ಮಾಡ್ಕೋಬೋದು, ಇಲ್ಲಾಂದರೆ ಗಟ್ಟಿ ಮೊಸರು ಬರುತ್ತಲ್ಲ, ಸೊ ಅದರಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಪರೋಟ. ನಾನು ಪರೋಟ ಮಾಡೋದಕ್ಕೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟಿದ್ದೆ. ನಾನು ನಾರ್ಮಲ್ ಆಗಿ ಚಪಾತಿ ಹಿಟ್ಟಿಗೆ ಯಾವ ರೀತಿ ಗೋಧಿ ಹಿಟ್ಟು ಉಪ್ಪು ನೀರಾಕಿ ಕಲಿಸ್ಕೊತೀವೋ ಅದೇ ರೀತಿ ಕಲಸಿಟ್ಕೊಂಡಿದ್ದೀನಿ. ಯಾವುದೇ ರೀತಿ ಮೈದಾ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕು ಅಂದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿಟ್ಕೋಬೋದು. ಆಗಲೂ ಸಹ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಮೈದಾ ಹಿಟ್ಟಲ್ಲೇ ಮಾಡ್ಕೋತಾರೆ. ನಾನಿಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ. ಸೊ ಈಗ ನೋಡಿ ಪಲ್ಯ ಸ್ವಲ್ಪ ಹಾರಬೇಕು. ತಣ್ಣಗಾದ್ಮೇಲೆ ನಾವು ಲಟ್ಟಿಸ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಿಸಿ ಹಾಕಕ್ಕೆ ಹೋದರೆ ಕೆಲವು ಸಲ ಲಟ್ಟಿಸ್ಬೇಕಾದ್ರೆ ಅದು ಫುಲ್ ಒಡೆದು ಬಿಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇಲ್ಲಿ ನಾವು ಇಟ್ಕೊಂಡಿರೋ ಚಪಾತಿ ಹಿಟ್ಟಲ್ಲಿ ಇದನ್ನು ಫಿಲ್ ಮಾಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಗ ಲಟ್ಟಿಸ್ಕೋಬೇಕು. ಸೊ ನಾವು ಲಟ್ಟಿಸ್ಕೋಬೇಕಾದ್ರೆ ಬೇಕಾದ್ರೆ ಮೈದಾ ಹಿಟ್ಟನ್ನು ಸಹ ಉದುರಿಸ್ಕೊಂಡು ಲಟ್ಟಿಸ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಾನು ತವಾ ಕಾಯಕ್ಕೆ ಇಟ್ಟಿದ್ದೀನಿ. ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪರೋಟ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಪರೋಟನ ಲಟ್ಟಿಸ್ಕೊಂಡಾಗಿದೆ ಕ್ಯಾರೆಟ್ ಪರೋಟನ. ಸೊ ನನ್ನ ಮಗಳಿಗೆ ಪರೋಟ ಚಪಾತಿ ಅಂದರೆ ತುಂಬ ಇಷ್ಟ. ಅವಳು ಚಪಾತಿ ಜಾಸ್ತಿ ಇಷ್ಟಪಡ್ತಾಳೆ. ಸೊ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆಲ್ಲ ಚಪಾತಿ ಮತ್ತು ದೋಸೆನ ತೊಗೊಂಡು ಹೋಗ್ತಾಳೆ ಜಾಸ್ತಿ. ಅದಕ್ಕೆ ಸೊ ನಾನು ಇವತ್ತು ಅವಳು ಕ್ಯಾರೆಟ್ ಪರೋಟ ಬೇಕು ಅಂದಿದ್ದು. ಸೊ ಅದಕ್ಕೆ ಕ್ಯಾರೆಟ್ ಪರೋಟ ಮಾಡಿಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಕ್ಯಾಬೇಜ್ ಪರೋಟ ಮಾಡ್ಬೋದು ಮತ್ತು ಆಲೂ ಪರೋಟ ಮಾಡ್ಬೋದು. ಈಸಿಯಾಗಿ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆಲ್ಲ ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಯಾರು ತರಕಾರಿ ತಿನ್ನಲ್ವೋ ಅವ್ರಿಗೆ ಈ ರೀತಿ ನಾವು ತರಕಾರಿನಲ್ಲಿ ಪರೋಟಗಳು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ಇದಕ್ಕೆ ಆಯಿಲ್ ಹಾಕ್ತೀರಾ ಅಥವಾ ತುಪ್ಪ ಏನೂ ಹಾಕ್ತೀರಾ ನಾವು ಇದೇ ರೀತಿ ಹೆಲ್ದಿಯಾಗಿ ಸಹ ಮಾಡ್ಕೊಂಡು ತಿನ್ಬೋದು. ತವಾ ಮೇಲೆ ಯಾವುದೇ ರೀತಿ ಎಣ್ಣೆ ಹಾಕ್ತೀರಾ ವೆಯ್ಟ್ ಲಾಸ್ ರೆಸಿಪಿನೂ ಆಗುತ್ತೆ. ಸೊ ನಾವು ವೆಯ್ಟ್ ಲಾಸ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ 1 ಪರೋಟ ತಿಂದರೆ ಸಾಕು, ಹೊಟ್ಟೆ ತುಂಬಿಬಿಡುತ್ತೆ. ಸೊ ಈಗ ನೋಡಿ ಪರೋಟ 2 ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇನ್ನೊಂದು ಪರೋಟನ ನಾನು ತೀಡ್ಕೊಂಡಿರೋದನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊ ಈಗ ಬೆಳಗ್ಗೆ ತಿಂಡಿಗೆ ಪರೋಟ ರೆಡಿ ಆಗಿದೆ. ಇದ್ರ ಜೊತೆಗೆ ನಾನು ನನ್ನ ಮಗಳಿಗೆ ಅಂತ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ಬಾಕ್ಸ್ಗೆ ಹಾಕಿ ಅವಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾಳೆ. ಸೊ ಇದನ್ನು ಬಾಕ್ಸ್ಗೆ ಹಾಕಿ ಬಾಕ್ಸ್ ರೆಡಿ ಮಾಡಬೇಕು. ಸೊ ಇವತ್ತು ನಮ್ಮ ಹಸ್ಬೆಂಡ್ಗೆ ರಜೆ ಇರೋದ್ರಿಂದ ಅವರು ಮನೆಯಲ್ಲೇ ಇದ್ದರು. ಸೊ ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ನಾನು ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ನನ್ನ ಮಗಳು ಸ್ಕೂಲ್ಗೆ ಹೋಗಿ ಆಯಿತು. ಸ್ಕೂಲ್ಗೆ ಹೋಗಿ ಆದಮೇಲೆ ನಾನು ಮೀಶೋದಲ್ಲಿ ಹ್ಯಾಂಗರ್ ಆರ್ಡ್ರ್ ಮಾಡಿದ್ದೆ. ಬಟ್ಟೆ ತಗ್ಲಾಕೋಕ್ಕೆ ಅಂತ ಹ್ಯಾಂಗರ್ ಬರುತ್ತಲ್ಲ, ನಾವು ಯಾವಾಗಲೂ ಸ್ಟೀಲ್ದು ಮತ್ತು ಕಬ್ಬಿಣದ ತೊಗೊಂಬಂದು ಬಾಗಿಲಿಂದೆ ಗೋಡೆಗೆಲ್ಲ ಹೊಡಿತೀವಲ್ಲ, ಸೊ ಆ ರೀತಿ ಬೇಡ ಅಂತ ಸ್ಟಿಕ್ ಮಾಡೋಕ್ಕೆ ಅಂತ ಈ ರೀತಿ ಪ್ಲಾಸ್ಟಿಕ್ದು ಹ್ಯಾಂಗರ್ ಬರುತ್ತೆ. ಸೊ ಅದನ್ನು ಬುಕ್ ಮಾಡಿದ್ದೆ. ಇದು ಬೈ 1 get 1 ಅಂತ ಆಫರಲ್ಲಿತ್ತು. ಸೊ ಅದಕ್ಕೆ ಅದನ್ನ ಬುಕ್ ಮಾಡಿದ್ದೆ. 150 ರೂಪೀಸ್ ಏನೋ ಬಿತ್ತು ನನಗೆ. ಸೊ ತುಂಬ ಚೆನ್ನಾಗಿದೆ. ಸೊ ಕಮ್ಮಿ ಸ್ಪೇಸ್ ಇರಬೇಕಾದ್ರೆ ಬಟ್ಟೆ ತಗ್ಲಾಕೊಳ್ಳೋದಕ್ಕೆಲ್ಲ ನಮಗೆ ಈ ರೀತಿ ನಾವು ಸ್ಟಿಕ್ಕಿಂಗ್ ಮಾಡೋ ಹ್ಯಾಂಗರ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಸೊ ನೋಡಿ ಅದು ಈ ರೀತಿ ಬಂದಿದೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಸೊ ಇದು ಕಮ್ಮಿ ರೇಟ್ಗೆ ನಮಗೆ ಮೀಶೋದಲ್ಲಿ ಸಿಗುತ್ತೆ ಅಂತ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಡ್ಯಾಮೇಜ್ ಏನೂ ಬಂದಿಲ್ಲ. ನಾವು ಬಟ್ಟೆ ತಗ್ಲಾಕೋಕ್ಕೆ ಅಂತ ಬಾಗಿಲಿಂದೆ ಒಂದು ಇದೇ ರೀತಿ ಮಾಮೂಲಿ ಸ್ಟೀಲ್ದು ಬರುತ್ತಲ್ಲ, ಸೊ ಅದನ್ನು ಮೊಳೆ ಹಾಕಿ ಹೊಡೆದಿದ್ವಿ. ಸೊ ಅದು ಸಾಲ್ತಾ ಇರಲಿಲ್ಲ ಬಟ್ಟೆ ತಗ್ಲಾಕೋಕ್ಕೆ ಅಂತ. ಸೊ ಅದಕ್ಕೆ ಇನ್ನೊಂದು ಹ್ಯಾಂಗರ್ನ ಈ ರೀತಿ ಸ್ಟಿಕ್
ಮಾಡೋದನ್ನು ತರಿಸಿದ್ದೆ. ಸೊ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಕಬೋರ್ಡ್ಗೆ ಈ ರೀತಿ ಕಬೋರ್ಡ್ ಸೈಡಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡು ಇದನ್ನು ಸ್ಟಿಕ್ ಮಾಡ್ತಾ ಇದ್ದಾರೆ. ಸೊ ನಾವು ಕಬೋರ್ಡ್ಗೆ ಸ್ಟಿಕ್ ಮಾಡೋಕ್ಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಬಂದು ಅದ್ರ ಮೇಲೆ ನೀಟಾಗಿ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಸ್ಟಿಕ್ ಮಾಡಬೇಕು ಅಂತ ಕೊಟ್ಟಿದ್ರು. ಸೊ ಅದನ್ನು ಅದೇ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀವಿ. ಮತ್ತು ಏರ್ ಏನೂ ಇರಬಾರ್ದು. ಸೊ ಆ ಏರ್ ಎಲ್ಲ ಹೋಗಬೇಕು ಅಂದರೆ ಈ ರೀತಿ ನೀಟಾಗಿ ನಾವು ಸ್ಟಿಕ್ ಮಾಡಿದ್ಮೇಲೆ ಗಮ್ಮನ ಏರ್ ಔಟ್ ಆಗೋ ಹಾಗೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಉಜ್ಜಬೇಕು. ಆ ಒಳಗಡೆ ಏರ್ ಇರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಸೊ ನೋಡಿ ಬಟ್ಟೆ ಎಲ್ಲ ತಗಲಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಹ್ಯಾಂಗರು. ಸೊ ನಾ ಈವ್ನಿಂಗು ಇವಾಗ ವೆದರ್ ತುಂಬ ಚಳಿ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ನಮ್ಮ ಹಸ್ಬೆಂಡ್ಗೆ ಹೇಳಿ ನಾನು ಬೇಲ್ಪುರಿಗೆ ಮಾಡೋಣ ಅಂತ ಕಡಲೆಪುರಿ ತರಿಸಿದ್ದೆ. ಸೊ ಈ ಕಡಲೆಪುರಿ ಉಪ್ಪು ಕಡಲೆಪುರಿ ಆಗಿರೋದ್ರಿಂದ ನಾವು ಬೇಲ್ಪುರಿ ಮಾಡಬೇಕಾದ್ರೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಈಗ 2-3 ಡೇಸಿಂದ ಆವಾಗವಾಗ ಮಳೆ ಬರೋದು ಮತ್ತು ತುಂಬ ಚಳಿ ಇರೋದ್ರಿಂದ ಸಂಜೆ ಟೈಮಲ್ಲಿ ಏನಾದರೂ ಬಿಸಿಯಾಗಿ ಅಥವಾ ಏನಾದರೂ ಚಾಟ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಹೆಲ್ತಿಯಾಗಿ ಈ ರೀತಿ ನಾವು ಮನೆಯಲ್ಲೇ ಬೇಲ್ಪುರಿನ ಮಾಡ್ಕೋಬೋದು ಈಸಿಯಾಗಿ. ಸೊ ಕಡಲೆಪುರಿನ ನಾನಿಲ್ಲಿ ಒಂದು ಪಾತ್ರೆ, ಅಗಲವಾದ ಪಾತ್ರೆ ಅಥವಾ ಈ ರೀತಿ ಒಂದು ಅಗಲವಾದ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಚಟ್ನಿ ಏನು ಮಾಡ್ಕೊಂಡಿಲ್ಲ, ರೆಡಿ ಮಾಡ್ಕೊಂಡಿಲ್ಲ. ಸೊ ನಾನು ಹಾಗೆಯೇ ಡೈರೆಕ್ಟಾಗಿ ಎಲ್ಲನೂ ಖಾರದ ಪುಡಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ ನಾನು ಒಂದು 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಮತ್ತು ನಾನಿಲ್ಲಿ ಒಂದು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಲ್ಪುರಿ. ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಬೇಲ್ಪುರಿನ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಒಂದು 2 ನಿಪ್ಪಟ್ಟನ್ನು ತರಿಸಿದ್ದೆ. ನಿಪ್ಪಟ್ಟನ್ನು ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಪ್ಪಟ್ಟು ಪುಡಿ ಮಾಡಿ ಹಾಕ್ಕೊಂಡು ಅದು ತಿಂತಾಯಿದ್ರೆ ಬೇಲ್ಪುರಿ ಜೊತೆಗೆ ಸಿಗ್ತಾಯಿದ್ರೆ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ನಾವು ಕಡಲೆಪುರಿನ. ನಾವು ಕ್ಯಾರೆಟು ಟೊಮೆಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ಸೌತೆಕಾಯಿ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಸೌತೆಕಾಯಿ ಖಾಲಿ ಆಗಿರೋದ್ರಿಂದ ಬರೀ ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಉಪ್ಪು, ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ನಿಪ್ಪಟ್ಟು ತರಿಸಿ ಹಾಕಿದೆ. ಲಾಸ್ಟಲ್ಲಿ ಇದಕ್ಕೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೋಬೋದು. ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಬೇಲ್ಪುರಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ ಆದಮೇಲೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ನಾನಿಲ್ಲಿ ಖಾರ ಬೂಂದಿ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಕಡಲೆ ಬೀಜ ಇದ್ದರೆ ಕಡಲೆ ಬೀಜನೂ ಹಾಕ್ಕೋಬೋದು. ನಾನಿಲ್ಲಿ ಚಿಂತಾಮಣಿ ಕಡಲೆ ಬೀಜ ಬರುತ್ತೆ, ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದು ಉಪ್ಪು ಪುರಿ ಆಗಿರೋದ್ರಿಂದ ನೋಡಿಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ, ಬೇಕು ಅಂದರೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೋಬೋದು. ಈ ರೀತಿ ನಾವು ಈಸಿಯಾಗಿ ಹೆಲ್ದಿಯಾಗಿ ಈವ್ನಿಂಗ್ ಸ್ನ್ಯಾಕ್ನ ಮಾಡ್ಕೋಬೋದು. ಕಡಲೆಪುರಿ ಇದ್ದರೆ ಸಾಕು ಮನೆಯಲ್ಲಿ. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ತರಕಾರಿ ಎಲ್ಲ ಇದ್ದೇ ಇರುತ್ತೆ, ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಎಲ್ಲ. ಈಗ ನೋಡಿ ಬೇಲ್ಪುರಿ ರೆಡಿ ಆಗಿದೆ. ಈ ರೀತಿ ಸಿಂಪಲ್ಲಾಗಿ ನಾವು ಬೇಲ್ಪುರಿನ ಮಾಡ್ಕೋಬೋದು. ಇದಕ್ಕೆ ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೆಮನ್ ಜ್ಯೂಸ್ನ ಲಾಸ್ಟಲ್ಲಿ ಸ್ಕ್ವೀಸ್ ಮಾಡಿಕೊಂಡು ತಿನ್ಬೋದು. ಇದನ್ನು ನಾವು ಹಾಗೇನು ತಿನ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಇಟ್ಟು ಮೆತ್ತಕ್ಕಾದ್ಮೇಲೆ ಹಾಗೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನ ಇದ್ದರೆ ಅದನ್ನು ಸಹ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟು, ಇನ್ನೂ ತುಂಬ ರುಚಿಯಾಗಿರುತ್ತೆ. ಸರ್ ನಾನಿಲ್ಲಿ ಯಾವುದೇ ರೀತಿ ಚಟ್ನಿ ಏನೂ ಹಾಕ್ಕೊಂಡಿಲ್ಲ. ಈವ್ನಿಂಗ್ ಸ್ನ್ಯಾಕ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನಾನು ನನ್ನ ಮಗಳನ್ನ ಸ್ಕೂಲಿಂದ ಬಿಟ್ಟು ಬರುವಾಗ ಮನೆಯಲ್ಲಿ ತರಕಾರಿ ಏನೂ ಇರಲಿಲ್ಲ, ಸೊಪ್ಪು ತೊಗೊಂಬಂದಿದ್ದೆ, ಪಾಲಕ್ ಸೊಪ್ಪು. ಸೊ ಅದನ್ನು ಬಿಡಿಸ್ಕೊತಾ ಇದ್ದೀನಿ, ಪಾಲಕ್ ಸೊಪ್ಪು. ನಮ್ಮ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು 11:30ಗೆಲ್ಲ ಬಂದುಬಿಟ್ಟಿದ್ರು ಮನೆಗೆ. ಸೊ ಅವರು ಸೊಪ್ಪು ಬಿಡಿಸ್ಕೊಡ್ತೀನಿ ಸಾಂಬಾರಿಗೆ ಅಂತ ಅವರು ಸಹ ಸೊಪ್ಪು ಬಿಡಿಸ್ಕೊಡ್ತಾ ಇದ್ದಾರೆ. ಸೊ ನಾನು ಕೂತ್ಕೊಂಡು ಆ ಪಾಲಕ್ ಸೊಪ್ಪು ತಂದಿರೋದನ್ನು ಬಿಡಿಸ್ಕೊತಾ ಇದ್ದೀನಿ. ಈಗ ಸೊಪ್ಪಿನ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಕಟ್ ಸೊಪ್ಪು ಬಂದು 40ರಿಂದ 50 ರೂಪಾಯಿ ಇದೆ. ಸೊ ಅದು ಸ್ವಲ್ಪ ಚಿಕ್ಕ ಕಟ್ಟಿರ್ತಾರೆ, ತುಂಬ ಕಮ್ಮಿ ಬರುತ್ತೆ ಸೊಪ್ಪು. ಸೊ ಅದಕ್ಕೆ ಸೊಪ್ಪನ್ನ ವೇಸ್ಟ್ ಮಾಡದೇ ಇರೋ ಹಾಗೆ ನಾನು ಇಲ್ಲಿ ಸೊಪ್ಪನ್ನ 2 ಟೈಮ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ದಪ್ಪ ಕಟ್ಟು ತೊಗೊಂಬಂದಿದ್ದೆ. ಇದಕ್ಕೆ 40 ರೂಪಾಯಿ ಕೊಟ್ಟೆ ಪಾಲಕ್ ಸೊಪ್ಪಿಗೆ. ಮೆಂತ್ಯ ಸೊಪ್ಪು ಅದೆಲ್ಲ ಆದರೆ 50-60 ರೂಪಾಯಿ ಇದೆ ಕಟ್ಟು. ಸೊ ಸೊಪ್ಪು ಸಹ ಕಮ್ಮಿ ಸಿಗ್ತಾನೆ ಇಲ್ಲ ಸೊಪ್ಪು. ಸೊ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ನಾನಿವತ್ತು ಸೊಪ್ಪಲ್ಲಿ ಬೇಳೆ ಹಾಕಿ ಸೊಪ್ಪು ಸಾರು ಮಾಡೋಣ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ಸ್ವಲ್ಪ ಸೊಪ್ಪನ್ನು ಬಿಡಿಸ್ಕೊಂಡಿದ್ದಾಯಿತು. ಇದನ್ನು ಕುಕ್ಕರಲ್ಲಿ ಹಾಕಿ 1-2 ಸರಿ ತೊಳ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಬಂದಿದ್ದೆ, ಅದನ್ನು ಸಹ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಹಸಿಮೆಣ್ಸಿನ್ಕಾಯಿನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಕಿರೋ ಸೊಪ್ಪನ್ನ ನಮ್ಮ ಹಸ್ಬೆಂಡು ಬಿಡಿಸ್ತಾ ಇದ್ದಾರೆ. ಸೊ ನಾನು ಸಾಂಬಾರಿಗೆ ಸೊಪ್ಪನ್ನ 1-2-3 ಸರಿ ತೊಳೆದಿಟ್ಬಿಟ್ಟು ಬಂದೆ. ಸೊ ಈ ಸೊಪ್ಪನ್ನು ಬಿಡಿಸಿದಾಗಿತ್ತು. ಸೊ ಸೊಪ್ಪನ್ನು ಎತ್ತಿಟ್ಬಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ.
ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಸಹ ಕ್ಲೀನ್ ಮಾಡಿಕೊಂಡೆ. ಆ ತೊಟ್ಟನ್ನೆಲ್ಲ ತೆಗೆದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಸೊಪ್ಪನ್ನು ಎತ್ತಿಟ್ಬಿಟ್ಟು ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಬಟ್ಟೆ ತೊಗೊಂಡು ಒಂದ್ಸರಿ ಒರೆಸ್ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊ ನಾವು ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನ ಅಡುಗೆ ಆದಮೇಲೆ ಒಂದ್ಸರಿ ಈ ರೀತಿ ಒರೆಸಿಟ್ಕೊಂಡ್ಬಿಟ್ರೆ ಸ್ಟವ್ ನೀಟಾಗಿರುತ್ತೆ ಮತ್ತು ಕಿಚನ್ನು ಸಹ ನೀಟಾಗಿರುತ್ತೆ. ಸೊ ಅಡುಗೆಗೆ ಮುಂಚೆ ನಾನಿಲ್ಲಿ ಸ್ಟವ್ನೆಲ್ಲ ಒರೆಸ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಪಾಲಕ್ ಸೊಪ್ಪಾಗಲಿ ದಂಟಿನ ಸೊಪ್ಪಾಗಲಿ ಎಳೆದಾದರೆ ಈ ರೀತಿ ಕಟ್ ಮಾಡಿ ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಸೊಪ್ಪನ್ನ ರುಬ್ಬಿಟ್ಟು ಮಾಡಿ ಸೊಪ್ಪು ಸಾರು ಮಾಡೋದಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕಿ ಮಾಡಿದ್ರೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಈ ರೀತಿ ಬೇಳೆ ಹಾಕಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಸೊಪ್ಪು ಸಾರನ್ನು ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲ ತಿನ್ಬೋದು. ಸೊ ಈಗ ನಾನು ಕುಕ್ಕರ್ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ಅವರೇ ಬೇಳೆನೂ ಹಾಕ್ಕೋಬೋದು ಒಂಚೂರು, ಇಲ್ಲಾಂದರೆ ಹೆಸರು ಕಾಳಿದ್ರೆ ಹೆಸರು ಕಾಳು, ಮಸೂರು ದಾಲು, ಮಿಕ್ಸ್ ದಾಲ್ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಳೆನ ಒಂದ್ಸರಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊಪ್ಪಿನ ಜೊತೆಗೆ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಬೇಡ ಅನ್ನೋರು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಹುಳಿನ ಹಿಂಡ್ಕೋಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನೀಗ ಸೊಪ್ಪು ಮತ್ತು ಬೇಳೆ ಬೇಯಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನಾವು ಬೇಕು ಅಂದರೆ ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಹಾಗೇನೂ ಸಹ ಮಾಡ್ಕೋತಾರೆ. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ನಾವು ಕುಕ್ಕರಲ್ಲಿ ಬೇಗ ಸಾಂಬಾರು ಮಾಡ್ಕೊಬಿಡ್ಬೋದು. ಬೇಗ ವಿತಿನ್ 5 ಮಿನಿಟ್ಸ್ ಎಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಸಾಂಬಾರು ಪುಡಿ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸಾಂಬಾರಿಗೆ ಸ್ಟವ್ ಹಚ್ಚಿ ಬೇಯಕ್ಕಿಟ್ಟಿದ್ದೀನಿ. ಬೇಯಕ್ಕಿಟ್ಟು ನಾನಿಲ್ಲಿ ಸಾಂಬಾರು ಜೊತೆಗೆ ನಾನಿಲ್ಲಿ ಮುದ್ದೆಗೆ ಮಾಡ್ಕೋತಾ ಇದ್ದೀನಿ. ಮುದ್ದೆಗೆ ನಾನಿಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಕಾಯೋಕ್ಕೆ ಅಂತ. ಮತ್ತು ನಾನಿಲ್ಲಿ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಸೊಪ್ಪಿನ ಜೊತೆಗೆ. ಮತ್ತು ನಾನಿಲ್ಲಿ ಒಂದು ಈರುಳ್ಳಿನ ಸಿಪ್ಪೆ ಸುಲಿದು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಸಾಂಬಾರು ಕುದಿಸುವಾಗಲೂ ಸಹ ಈರುಳ್ಳಿನ ಹಾಕ್ಕೋಬೋದು. ಈಗ ನಾನು ಕುಕ್ಕರ್ ಮುಚ್ಚಳ ಕೂಗಿಸಿ ಒಂದು 2-3 ವಿಶಿಲು ಅಥವಾ 4 ವಿಶಿಲ್ ಕೂಗಿಸ್ಕೊಂಡ್ರೆ ಬೇಳೆ ನುಣ್ಣಕ್ಕಾಗ್ಬಿಡುತ್ತೆ. ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಇಟ್ಟಿದ್ನೆಲ್ಲ ನೀರು ಉಕ್ಕು ಬಂದಿತ್ತು, ಹಸಿಟ್ಟು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಮುದ್ದೆ ಬೇಯ್ದು ಸಾಂಬಾರು ವಿಶಿಲ್ ಕೂಗಿಸ್ರಲ್ಲಿ ನಾನು ಪಾತ್ರೆಗಳಿತ್ತು, ಬೆಳಗ್ಗೆ ತಿಂಡಿ ಮಾಡಿದ ಪಾತ್ರೆಗಳು ಮತ್ತು ಟೀ ಪಾತ್ರೆ ಎಲ್ಲ ಇತ್ತು, ಅದನ್ನು ಹಾಗೆ ತೊಳ್ಕೊಂಡ್ಬಿಡ್ತಾ ಇದ್ದೀನಿ. ಈ ರೀತಿ ನಾನು ಅಡುಗೆ ಮಾಡಬೇಕಾದ್ರೇ ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಸೊ ಆಗ ಬೇಗನೂ ಕೆಲಸ ಆಗುತ್ತೆ, ಅಡುಗೆನೂ ಮುಗಿಯುತ್ತೆ. ಈ ಕಡೆ ಸಿಂಕಲ್ ಪಾತ್ರೆಗಳೇನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ, ನಾಳೆ ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ನಾವು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಸಾಯಂಕಾಲ ಅಂತ ಅಡುಗೆ ಮಾಡ್ತಾನೆ. ನಾನು ಫಿಲ್ಟ್ರ್ ಹಾಕಿದ್ದೆ, ಫಿಲ್ಟ್ರ್ ಆನ್ ಮಾಡಿದ್ದೆ, ವಾಟರ್ ಫಿಲ್ಟ್ರ್. ಸೊ ಆ ನೀರನ್ನು ನಾನು ಬಕೆಟ್ಗೆ ಹಾಕಿ ಮನೆ ಒರೆಸೋಕ್ಕೆ ಅಂತ ಯೂಸ್ ಮಾಡ್ತೀನಲ್ಲ, ಸೊ ಆ ಬಕೆಟ್ಗೆ ವಾಟರ್ ಫಿಲ್ಟ್ರ್ ಪೈಪನ್ನು ಹಾಕಿಟ್ಟಿದ್ದೆ. ಸೊ ಆ ನೀರನ್ನು ಹಿಡಿದಿಟ್ಟಿದ್ದೀನಿ ಮನೆ ಒರೆಸೋಕ್ಕೆ ಅಂತ. ಸೊ ನೋಡಿ, ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದಾಯಿತು. ಪಾತ್ರೆಗಳನ್ನೆಲ್ಲ ತೊಳ್ಕೊಳೋಷ್ಟರಲ್ಲಿ ಕುಕ್ಕರು ಸಹ ಕೂಗಿರುತ್ತೆ, ಬೇಳೆ ಬೆಂದಿರುತ್ತೆ. ಸೊ ಆಗ ಸಾಂಬಾರು ಮಾಡ್ಕೋಬೋದು. ಸೊ ನಾನು ಪಾತ್ರೆ ತೊಳ್ಕೊಂಡಿದ್ದಾಯಿತು. ಈಗ ನೋಡಿ, ಮುದ್ದೆಗೆ ಇಟ್ಟಿದ್ದೆಲ್ಲ ಮುದ್ದೆ ಹಿಟ್ಟು ಬೆಂದಿತ್ತು. ಸೊ ಮುದ್ದೆ ಮಾಡ್ಕೋತಾ ಇದ್ದೀನಿ. ಮುದ್ದೆ ಮಾಡಿಕೊಂಡು ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಸೊಪ್ಪಿನ ಸಾಂಬಾರು ಆಗುತ್ತೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆನೂ ರೆಡಿ ಆಯಿತು. ಇನ್ನೊಂದು ಸೈಡಲ್ಲಿ ನಾನೊಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ. ಸೊ ಅನ್ನನೂ ರೆಡಿ ಆಗುತ್ತೆ. ಕೆಲವರು ಮುದ್ದೆ ಮಾಡ್ಕೋಬೇಕಾದ್ರೆ ರಾತ್ರಿ ಅನ್ನ ಅಥವಾ ಬೆಳಗ್ಗೆ ಮಾಡಿರೋ ಅನ್ನ ಏನಾದರೂ ಮಿಕ್ಕಿದ್ರೆ ಅನ್ನ ಹಾಕಿ ಮುದ್ದೆ ಮಾಡ್ಕೋತಾರೆ. ಸೊ ಇಲ್ಲಿ ನಾನು ನೀರು ಹಾಕಿ ಹಿಟ್ಟಾಕಿ ಬರೀ ಪ್ಲೇನ್ ಮುದ್ದೆ ಮಾಡ್ಕೋತೀನಿ. ಸೊ ನನಗೆ ಆ ಥರನೇ ಇಷ್ಟ ತಿನ್ನೋಕ್ಕೆ ಅಂತ. ಸೊ ಯಾವಾಗಲಾದರೂ ಅನ್ನ ಮಿಕ್ಕಿದ್ರೆ ನಾವು ಅನ್ನ ಹಾಕಿ ಮುದ್ದೆ ಮಾಡ್ಕೋಬೋದು. ಕೆಲವರು ನುಚ್ಚನ್ನು ಹಾಕಿ ಬೇಯಿಸಿ ಮುದ್ದೆ ಮಾಡ್ಕೋತಾರೆ. ಸೊ ನಮ್ಮಮ್ಮ ಮನೆಯಲ್ಲೆಲ್ಲ ನಾವು ನುಚ್ಚು ಹಾಕಿ ಮುದ್ದೆ ಮಾಡೋದು. ನಾನು ಮುದ್ದೆ ಮಾಡಿಕೊಂಡು ಪಾತ್ರೆಗೆ ಹಾಕಿ ಮುಚ್ಚಿ ಎತ್ತಿಟ್ಟಾದ್ಮೇಲೆ ಇಲ್ಲಿ ನೋಡಿ, ಬೇಳೆ ಬೆಂದಿದೆ, ನುಣ್ಣಕ್ಕಾಗಿದೆ. ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದನ್ನು ಪಾತ್ರೆಗೆ ಹಾಕಿ ನಾನಿಲ್ಲಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಈಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಕಡೆ ಸಾಂಬಾರು ಕಾಯ್ತಾ ಇದ್ದರೆ ಇನ್ನೊಂದು ಕಡೆ ನಾನಿಲ್ಲಿ ಸ್ಟವ್ ಹಚ್ಚಿ ಸಾಸಿವೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೋಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗೆ ನಾವು ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮುದ್ದೆಗೂ ಅಷ್ಟೇ ಬೇಳೆ ಸಾಂಬಾರು ಈ ರೀತಿ ಸೊಪ್ಪು ಹಾಕಿ ಕಟ್ ಮಾಡಿ ಹಾಕಿರೋದಕ್ಕೆ ನೀವು ಯಾವಾಗಲಾದರೂ ಟ್ರೈ ಮಾಡಿ ನೋಡಿ. ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತಾಯಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ನೋಡಿ, ಸಾಂಬಾರು ಕುದೀತಾ ಇದೆ. ಸಾಸಿವೆ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಜೀರಿಗೆ ಹಾಕೋದ್ರಿಂದನೂ ಅಷ್ಟೇ ಜೀರ್ಣನೂ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರಿಗೆ.
ನಾನು ಯಾವಾಗಲೇ ಬೇಳೆ ಸಾಂಬಾರಾಗಲಿ ಯಾವುದೇ ಸಾಂಬಾರಾಗಲಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೋತೀನಿ. ಸೊ ನೋಡಿ ಈಗ ಸಾಸಿವೆ ಮತ್ತು ಜೀರಿಗೆ ಸಿಡ್ದಾಯಿತು. ಇದಕ್ಕೆ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿ ನಾವು ಈಸಿಯಾಗಿ 1 ಪಾಟ್ ಮೀಲ್ ಅಂತ ಸಾಂಬಾರನ್ನ ಮಾಡ್ಕೋಬೋದು. ಈ ಸಾಂಬಾರನ್ನ ಹಾಗೇನೂ ಸಹ ನಾವು ಬಟ್ಲಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಮಧ್ಯಾಹ್ನ ಸಾಂಬಾರು ಮಾಡಿಟ್ಬಿಟ್ಟೆಲ್ಲ. ಸೊ ಇದೇ ಸಾಂಬಾರಿಗೆ ನೈಟು ಮುದ್ದೆ ಅಥವಾ ಇಲ್ಲಾಂದರೆ ಚಪಾತಿ ಅನ್ನ ಏನಾದರೂ ಮಾಡಿಕೊಂಡು ತಿಂತೀನಿ ನೈಟ್ ಊಟಕ್ಕೆ. ಸೊ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆ ಪೂಜೆಗೆ ಅಂತ ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಯಂಕಾಲ ಸ್ವಲ್ಪ ಆಗಾಗ ಮಳೆ ಬರ್ತಾಯಿತ್ತಲ್ಲ, ಸೊ ಕಾರಿಡಾರೆಲ್ಲ ನೀರು ಬಿಟ್ಟಿತ್ತು. ಹಾಗೆಯೇ ಮನೆ ಒರೆಸ್ಬಿಟ್ಟು ಕಾರಿಡಾರೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ, ನಾಳೆ ಪೂಜೆಗೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ನಾನು ಸಾಯಂಕಾಲ ಒಂದು 7 o'clock ಆಗಿತ್ತು. ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಾರಿಡಾರಲ್ಲಿ ಸ್ವಲ್ಪ ಮಳೆ ಬಂದು ನೀರೆಲ್ಲ ನಿಂತು ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂತ ಹಾಗೆಯೇ ಮನೆ ಒರೆಸಿದಾದ್ಮೇಲೆ ಕಾರಿಡಾರ್ ಕ್ಲೀನ್ ಮಾಡಿಕೊಂಡು ಹೊಸಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಈಗಲೇ ರಂಗೋಲಿ ಹಾಕಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಅಂತ. ಈ ರೀತಿ ನಾವು ಸಾಯಂಕಾಲ ಅಥವಾ ಒಂದು 7 or 8 o'clock ಹಂಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಬೇಗನೂ ಕೆಲಸ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾಳೆ ಕಾರ್ತಿಕ ಹುಣ್ಣಿಮೆಗೆ. ಸೊ ಅದಕ್ಕೆ ನಾನು ಇವತ್ತೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಮನೆ ಒರೆಸಿ ಕಾರಿಡಾರೆಲ್ಲ ಒರೆಸ್ಕೊಂಡಿದ್ದಾಯಿತು. ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ನಾನಿಲ್ಲಿ ರಂಗೋಲಿ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ಕೆಲವರು ಹೊಸಲಿಗೆ ಅರಿಶಿನ ಏನು ಉಜ್ಜೆಲ್ಲ ಹಾಗೇ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋತಾರೆ. ನನಗೆ ಹೊಸಲಿಗೆ ಯಾವಾಗಲೂ ಅರಿಶಿನ ಉಜ್ಜಿ ಆಮೇಲೆ ಅರಿಶಿನ ಕುಂಕುಮ ಇಟ್ಟು ಈ ರೀತಿ ರಂಗೋಲಿ ಹಾಕ್ಕೊಳ್ಳೋದು ಅಭ್ಯಾಸ. ಸೊ ಈ ರೀತಿ ಅರಿಶಿನ ಉಜ್ಜೋದ್ರಿಂದ ನಾವು ಹೊಸಲಿಗೆ ಕ್ರಿಮಿಕೀಟಗಳೇನು ಒಳಗಡೆ ಬರಲ್ಲ ಮತ್ತು ಯಾವುದೇ ನೆಗೆಟಿವ್ ಎನರ್ಜಿನೂ ಕೂಡ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಚುಕ್ಕಿ ರಂಗೋಲಿನ ಹೊಸಲು ಮೇಲೆ ಹಾಕ್ಕೋಬೋದು ಸಿಂಪಲ್ಲಾಗಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಹೊಸಲಿಗೆಲ್ಲ ರಂಗೋಲಿ ಹಾಕ್ಕೊಂಡಿದ್ದಾಯಿತು. ಸೊ ಮನೇನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ಬೆಳಗ್ಗೆ ಪೂಜೆಗೆ ಅಂತ. ಸೊ ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೊ 6:30ಗೆಲ್ಲ ಪೂಜೆ ಮಾಡಿ ಅವರು ಕೆಲ್ಸಕ್ಕೆ ಹೋದರು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಸೊ ಬೆಳಗ್ಗೆನೇ ಅವರು ಹೂವು ಇಟ್ಟು ಪೂಜೆ ಮಾಡೋದ್ರು. ನಾನು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ನೈಟು ಸ್ವಲ್ಪ ಅನ್ನ ಜಾಸ್ತಿ ಮಿಕ್ಬಿಟ್ಟಿತ್ತು. ಸೊ ಅದೇ ಅನ್ನ ಹಾಕಿ ನಾನಿಲ್ಲಿ ಬಿಸಿಬೇಳೆಭಾತ್ ಮಾಡಿ ಇಲ್ಲಿ ದೇವಸ್ಥಾನ ನಮ್ಮನೆ ಹತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತು ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ನಾವು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪ ಅಥವಾ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ. ನಾವೇನಾದರೂ ಹರಕೆ ಕಟ್ಕೊಂಡು ದೀಪ ಹಚ್ಚಿದ್ರೂ ಸಹ ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ. ಸೊ ನಾನಿಲ್ಲಿ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಿ. ನಿಂಬೆಹಣ್ಣನ್ನು ನಾವು ಕಟ್ ಮಾಡಿ ನಿಂಬೆಹಣ್ಣು ರಸ ತೆಗೆದು ಉಲ್ಟಾ ಮಾಡಿ ಅದಕ್ಕೆ ತುಪ್ಪದಲ್ಲಿ ನೆನೆಸಿರೋ ದೀಪ ಬತ್ತಿ ಬರುತ್ತಲ್ಲ, ಸೊ ಆ ಬತ್ತಿನ ಹಾಕಿ ನಾವು ದೀಪ ಹಚ್ಚಿ ದೇವರಿಗೆ ಬೆಳಕು ಕೊಡ್ತಾರೆ ಅಲ್ಲಿ ಕೊಟ್ಟರೆ ದೇವಸ್ಥಾನದಲ್ಲಿ. ಸೊ ಬೆಳಗಿದ್ದಾಯಿತು. ಇಲ್ಲಿಂದ ನಾವು ಹೊಸಕೋಟೆಗೆ ಬಂದ್ವಿ. ಅಲ್ಲಿ ನಾನು ನಿಂಬೆಹಣ್ಣು ದೀಪ ಹಚ್ಚಿದಾದ್ಮೇಲೆ ನಾವು ಅಲ್ಲಿಂದ ಬಸ್ಸಲ್ಲಿ ಹೊಸಕೋಟೆಯಲ್ಲಿರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ ಬಂದು ನಾವು ಕಾಯಿ ಕಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.